ತ್ರಿವಿಕ್ರಮ್ ಅಭಿನಯದ ಮುದ್ದು ಸೊಸೆ ಧಾರಾವಾಹಿಗೋಸ್ಕರ ಯಾವ ಸೀರಿಯಲ್ ಅಂತ್ಯ ಆಗುತ್ತೆ? ಶೀಘ್ರದಲ್ಲೇ ಮುದ್ದು ಸೊಸೆ ಧಾರಾವಾಹಿ ಪ್ರಸಾರ ಆಗಲಿದೆ. ಇನ್ನು ಈ ಧಾರಾವಾಹಿಗೋಸ್ಕರ ಇನ್ನು ಯಾವ ಸೀರಿಯಲ್ ಎಂಡ್ ಆಗುತ್ತೆ ಎಂಬುದನ್ನು ನೋಡೋಣ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಈಗಾಗಲೇ ಕೆಲ ಧಾರಾವಾಹಿಗಳು ಪ್ರಸಾರ ಆಗುತ್ತಿದೆ. ಈ ಮಧ್ಯೆ ಇತ್ತೀಚೆಗೆ 100 ಜನ್ಮಕ್ಕೂ ಭಾರ್ಗವಿ LLB ಸೀರಿಯಲ್ ಕೂಡ ಪ್ರಸಾರ ಆಗುತ್ತಿದೆ. ಇನ್ನು ತ್ರಿವಿಕ್ರಮ್ ಮತ್ತು ಪ್ರತಿಮಾ ನಟನೆಯ ಮುದ್ದು ಸೊಸೆ ಧಾರಾವಾಹಿ ಕೂಡ ಹೊಸದಾಗಿ ಬರಲಿದೆ. ಹಾಗಾದರೆ ಯಾವ ಧಾರಾವಾಹಿ ಅಂತ್ಯ ಆಗಲಿದೆ? ಕರಿಮನಿ ಧಾರಾವಾಹಿಗೆ ಕಳೆದ ವಾರ 2.3 TRP ಬಂದಿತ್ತು. ಕಳೆದ 22 ಎಪಿಸೋಡ್ಗಳ ಕಾಲ ಕರ್ಣ ಸಾಹಿತ್ಯ ಮದುವೆಯ ಎಪಿಸೋಡ್ ಪ್ರಸಾರ ಆಗಿತ್ತು. ರಾಜೇಂದ್ರ ಪ್ರಸಾದ್ ಮನೆಯ ಕುರಿತು ಕತೆ ಸಾಗುತ್ತಿದೆ. ಸಾಹಿತ್ಯ ಮೇಲೆ ಕರ್ಣನಿಗೆ ಲವ್ ಆಗಿದೆ. ಕರ್ಣ ಈಗ ಸಾಹಿತ್ಯ ಮದುವೆಯಾಗಿದ್ದಾರೆ. ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡ್ತಾರಾ, ಒಟ್ಟಿಗೆ ಬದುಕ್ತಾರಾ ಅಂತ ಕಾದು ನೋಡಬೇಕಿದೆ. ಇದರ ಜೊತೆಗೆ ಮುಂಬರುವ ಎಪಿಸೋಡ್ಗಳು ಹೇಗೆ ಇರಲಿದೆ ಎಂದು ಕಾದು ನೋಡಬೇಕಿದೆ. TRPಯಲ್ಲಿ ಈ ಸೀರಿಯಲ್ ತುಂಬಾ ಕಡಿಮೆ TRP ಹೊಂದಿದೆ. ದೃಷ್ಟಿಬೊಟ್ಟು ಧಾರಾವಾಹಿಗೆ 3.8 TRP ಬಂದಿತ್ತು. ವಿಜಯ್ ಸೂರ್ಯ, ಅರ್ಪಿತಾ, ಮೋಹಿತ ನಟನೆಯ ಧಾರಾವಾಹಿ ಇದು. ಒಂದು ಪ್ರಮಾಣದಲ್ಲಿ TRP ಸಿಗುತ್ತಿದೆ. ದತ್ತಾಬಾಯಿ ಹಾಗೂ ದೃಷ್ಟಿ ನಡುವೆ ಕತೆ ಸಾಗುತ್ತಿದೆ. ದತ್ತಾಬಾಯಿ ಸರ್ವನಾಶ ಮಾಡಲು ಅವನ ತಂಗಿಯರು ಹೊಂಚು ಹಾಕುತ್ತಿದ್ದಾರೆ. ಇವರನ್ನು ದೃಷ್ಟಿ ಹೇಗೆ ತಡೆಯುತ್ತಾಳೆ? ದೃಷ್ಟಿ ನಿಜ ಸ್ವರೂಪ ಗೊತ್ತಾದ ಮೇಲೆ ಅವನು ಅವಳನ್ನು ಒಪ್ಪುತ್ತಾರಾ ಅಂತ ಕಾದು ನೋಡಬೇಕಿದೆ. TRP ಕಾರಣಕ್ಕೆ ಈ ಸೀರಿಯಲ್ ಅಂತ್ಯ ಆದರೂ ಕೂಡ ಆಶ್ಚರ್ಯವಿಲ್ಲ. ರಾಮಚಾರಿ ಧಾರಾವಾಹಿಗೆ 4.6 TRP ಬರುತ್ತಿದೆ. ಮೌನ ಗುಡ್ಡೆಮನೆ, ರಿತ್ವಿಕ್ ಕೃಪಾಕರ್ ನಟನೆಯ ಈ ಧಾರಾವಾಹಿ ಒಳ್ಳೆಯ ಪ್ರತಿಕ್ರಿಯೆ ಸಿಗುತ್ತಿದೆ. ರಾಮಾಚಾರಿ ಕುಟುಂಬದ ಕುರಿತು ಕತೆ ಸಾಗುತ್ತಿದೆ. ರಾಮಾಚಾರಿ ಕುಟುಂಬವನ್ನು ಹೇಗೆ ಚಾರು ಕಾಪಾಡಿಕೊಳ್ಳುತ್ತಾಳೆ ಎಂಬುದೇ ಕತೆ ಇದೆ. ಇನ್ನು ಈ ಸೀರಿಯಲ್ ಮುಗಿಯೋದು ಸ್ವಲ್ಪ ಕಷ್ಟಕರವಾಗಿದೆ. ನಿನಗಾಗಿ ಈ ಧಾರಾವಾಹಿಗೆ 5.3 TRP ಬಂದಿತ್ತು. ರಿತ್ವಿಕ್ ಕೃಪಾಕರ್, ದಿವ್ಯಾ ಉರುಡುಗ ನಟನೆಯ ಈ ಧಾರಾವಾಹಿ ಇನ್ನೂ ಒಂದಿಷ್ಟು ಕತೆಗಳು ಉಳಿದಿದೆ. ಹೀಗಾಗಿ ಈ ಸೀರಿಯಲ್ ಎಂಡ್ ಆಗೋದು ಡೌಟ್. ಮುದ್ದು ಸೊಸೆ ಧಾರಾವಾಹಿಯ ಪ್ರೋಮೋ ರಿಲೀಸ್ ಆಗಿದೆ. ಈ ಧಾರಾವಾಹಿಯಲ್ಲಿ ಪ್ರತಿಮಾ, ತ್ರಿವಿಕ್ರಮ್ ನಟಿಸುತ್ತಿದ್ದಾರೆ. ಪ್ರೋಮೋ ಮೂಲಕ ಹೇಳೋದಾದರೆ ಬಾಲ್ಯ ವಿವಾಹದ ಕತೆ ಇರುವ ಹಾಗೆ ಕಾಣುತ್ತಿದೆ. ಈ ಸೀರಿಯಲ್ ಯಾವ ಟೈಮ್ನಲ್ಲಿ ಪ್ರಸಾರ ಆಗಲಿದೆ ಎಂಬುದು ಇನ್ನೂ ರಿವೀಲ್ ಆಗಬೇಕಿದೆ. ವೀಕ್ಷಕರೇ, ಸದ್ಯ ಈಗ ಮೂಡಿ ಬರುತ್ತಿರುವ ಧಾರಾವಾಹಿಯಲ್ಲಿ ಇದರಲ್ಲಿ ಯಾವ ಧಾರಾವಾಹಿ ಮುಗಿಯುತ್ತದೆ ಅಂತ ನೀವು ಅಂದುಕೊಂಡಿದ್ದೀರಾ? ಮತ್ತೆ ಯಾವ ಧಾರಾವಾಹಿಯನ್ನು ನೀವು ಹೆಚ್ಚು ಇಷ್ಟಪಡುತ್ತಿದ್ದೀರಾ ಎಂಬುದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.